ನವೆಂಬರ್ 10ಕ್ಕೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ 2 ವರ್ಷ ಆಗುತ್ತೆ. ಹಾಗಾಗಿ ವಿಜಯೇಂದ್ರ ವಿರುದ್ಧ ಸದ್ಯ ಸೀನಿಯರ್ ಲೀಡರ್ಸ್ಗಳು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದುವರೆಗೂ ಒಂದೇ ಒಂದು ಕಾರ್ಯಕಾರಿಣಿ ಆಗಿರಬಹುದು ಅಥವಾ ಒಂದೇ ಒಂದು ವಿಶೇಷ ಸಭೆಯನ್ನ ಕರೆದಿಲ್ಲ. ಹೈಕಮಾಂಡ್ ಆದ್ರೂ ಇದನ್ನ ಗಮನಿಸಬೇಕಾಗಿತ್ತು ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೀನಿಯರ್ ಲೀಡರ್ಸ್. ಇದೇ ರೀತಿ ಮುಂದುವರೆದ್ರೆ ಪಕ್ಷ ಉಳಿಯೋದು ಹೇಗೆ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಹಿರಿಯರು ಈ ರೀತಿಯಾಗಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಜಯೇಂದ್ರ ವಿರುದ್ಧ ಮತ್ತಷ್ಟು ಬೇಸರವನ್ನ ಹೊರಹಾಕ್ತಾ ಇದ್ದಾರೆ. ಅಧ್ಯಕ್ಷರಾಗಿ 2 ವರ್ಷ ಆದ್ರೂ ಕೂಡ ಯಾವುದೇ ರೀತಿಯಾದಂತ ಪ್ರಯೋಜನ ಇಲ್ಲ. ಅಂದ್ರೆ ಯಾವುದೇ ರೀತಿಯಾದಂತ ಕಾರ್ಯಕಾರಿಣಿ ಸಭೆಯನ್ನ ಮಾಡಲಿಲ್ಲ, ವಿಶೇಷ ಸಭೆಯನ್ನ ಕರೆದಿಲ್ಲ, ಯಾವ ವಿಚಾರದ ಕುರಿತಂತೆಯೂ ಕೂಡ ಪ್ರಸ್ತಾಪವನ್ನ ಮಾಡಲಿಲ್ಲ. ಇದೇ ರೀತಿ ಆದ್ರೆ ಪಕ್ಷದ ಕಥೆ ಏನು, ಪಕ್ಷ ಉಳಿಯೋದಾದ್ರೂ ಹೇಗೆ ಅನ್ನುವಂತ ಪ್ರಶ್ನೆಗಳು ಸದ್ಯ ಮುನ್ನೆಲೆಗೆ ಬರ್ತಾ ಇದೆ. ತಿಂಗಳಿಗೊಂದಾದ್ರೂ ಕಾರ್ಯಕಾರಿಣಿ ಸಭೆ ನಡೀಬೇಕು. ಇದು ಬಿಜೆಪಿಯ ಸಂಪ್ರದಾಯ. ಈ ಹಿಂದಿನಿಂದಲೂ ಇದೇ ರೀತಿಯಾಗಿ ಮಾಡಿಕೊಂಡು ಬಂದಿದ್ದು. ಬಿಜೆಪಿ ಸಂಪ್ರದಾಯದಂತೆ ಈ ಹಿಂದೆ ಕಾರ್ಯಕಾರಿಣಿ ಸಭೆಗಳು ನಡೆದಿತ್ತು. ಆದ್ರೆ ಈ ಬಾರಿ ಕಾರ್ಯಕಾರಿಣಿ ಸಭೆಯನ್ನೇ ಮರೆತಿದ್ದಾರೆ. ಜಿಲ್ಲಾ ಕಾರ್ಯಕಾರಿಣಿಯೂ ಕೂಡ ನಡೆದಿಲ್ಲ. ಪಕ್ಷದ ಹಿರಿಯರೆಲ್ಲ ಇದೇನಿದು ಅವಸ್ಥೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ. ಹೆಬ್ಬಾರ್, ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಒಂದು ರೀತಿ ಬಣ ಬಡಿದಾಟ ಆಗಾಗ ಸದ್ದು ಮಾಡ್ತಾ ಇತ್ತು. ಅದರಲ್ಲೂ ಕೂಡ ಈಗ ವಿಜೇಂದ್ರ ವಿರುದ್ಧ ಸೀನಿಯರ್ಸ್ ಲೀಡರ್ಸ್ಗಳು ಬಹಳಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ವಿಶೇಷ ಸಭೆ, ಕಾರ್ಯಕಾರಿಣಿ ಸಭೆ ಇಲ್ಲ ಅಂತ ಹೇಳಿದ್ರೆ ಪಕ್ಷ ಮುನ್ನಡೆಸೋದು ಹೇಗೆ ಅಂತ ಹೇಳಿ ಇದು ಮುಂದೆ ಯಾವ ರೀತಿಯಾದಂತಹ ಸ್ವರೂಪವನ್ನು ಪಡೆದುಕೊಳ್ಬಹುದು ಹೆಬ್ಬಾರ್? ದಿವ್ಯಾ, ನೀವು ಹೇಳಿದಾಗೆ ಪಕ್ಷದಲ್ಲಿ ಸಾಕಷ್ಟು ಅಸಮಾಧಾನಕ್ಕೆ ಇದು ಕಾರಣ ಆಗಿದೆ. ಕಾರಣ ಏನಂತಂದ್ರೆ ಪ್ರತಿ ತಿಂಗಳು ಕಾರ್ಯಕಾರಿಣಿ ಸಭೆಯನ್ನು ನಡೆಸಬೇಕು. ಬಿಜೆಪಿಯಲ್ಲಿ ಅದೊಂದು ಪದ್ಧತಿ ಮೊದಲಿಂದಲೂ ಕೂಡ ನಡ್ಕೊಂಡ್ ಬಂದಿರುವಂತ ಸಂಪ್ರದಾಯ. ಹಿಂದಿನ ಅಧ್ಯಕ್ಷರುಗಳು ಸಹಿತ ಒಂದ್ ವೇಳೆ ತಿಂಗಳಿಗೊಮ್ಮೆ ಕಾರ್ಯಕಾರಿಣಿ ಮಾಡಕ್ ಆಗಿಲ್ಲ ಅಂತಂದ್ರೂ ಕನಿಷ್ಠ 3 ತಿಂಗಳಿಗೊಮ್ಮೆ ಆದ್ರೂ ಎಲ್ಲರೂ ಸೇರ್ಬೇಕು. ಪಕ್ಷ ಸಂಘಟನೆ ಯಾವ ಹಂತದಲ್ಲಿದೆ, ಏನೇನ್ ಆಗ್ತಾ ಇದೆ, ಇದೆಲ್ಲದ್ರ ಬಗ್ಗೆ ಚರ್ಚೆಯನ್ನ ಮಾಡಬೇಕು. ಅಧ್ಯಕ್ಷರಿರ್ತಾರೆ, ಉಳಿದ ಪದಾಧಿಕಾರಿಗಳಿರ್ತಾರೆ, ಎಲ್ಲರ ಸಮ್ಮಿಲನ ಆಗ್ಬೇಕು. ಎಲ್ಲ ಸೇರಿ ಚರ್ಚೆಯನ್ನ ಮಾಡಿ ಆಗು ಹೋಗುಗಳನ್ನ ನೋಡ್ಕೋಬೇಕು ಅನ್ನೋಂತ ಕಾರಣಕ್ಕಾಗಿ ಕಾರ್ಯಕಾರಿಣಿಯನ್ನ ಮಾಡ್ತಾರೆ. ಮತ್ತು ಪಕ್ಷದ ಮುಂದಿನ ಹೋರಾಟದ ರೂಪುರೇಷೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗತ್ತೆ. ಅದು ಯಾವುದೂ ಕೂಡ ಆಗ್ತಾ ಇಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನ ರೂಪಿಸ್ಲಿಕ್ಕೆ, ಪಕ್ಷ ಸಂಘಟನೆಯನ್ನ ಮಾಡ್ಲಿಕ್ಕೆ, ಚುನಾವಣೆಯನ್ನ ಎದುರಿಸಲಿಕ್ಕೆ ಮತ್ತು ಪಕ್ಷದ ಒಳಗಡೆ ಏನೇ ವಿಚಾರ ಇದ್ರೂ ಕೂಡ ಅದನ್ನ ಚರ್ಚೆ ಮಾಡಿ, ವೇದಿಕೆಯಲ್ಲಿ ಚರ್ಚೆ ಮಾಡಿ ಸರಿಪಡಿಸ್ಕೊಂಡು ಹೋಗೋದಕ್ಕೆ ಇದೊಂದು ಬಹಳ ಪ್ರಮುಖವಾದ ವೇದಿಕೆ. ಈ ಕಾರಣಕ್ಕಾಗಿ ಮೊದಲಿಂದನೂ ಬಿಜೆಪಿಯಲ್ಲಿ ಈ ಒಂದು ಪರಂಪರೆ ನಡ್ಕೊಂಡ್ ಬಂದಿತ್ತು. ಆದ್ರೆ ಕಳೆದ 2 ವರ್ಷದಿಂದ ಅಂದ್ರೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಬಳಿಕ ಕೇವಲ 1 ಬಾರಿ ಮಾತ್ರ ಕಾರ್ಯಕಾರಿಣಿ ಆಗಿದೆ. ಪದಾಧಿಕಾರಿಗಳು ಇನ್ನಿತರ ಎಲ್ಲರೂ ಕೂಡ ಆಯ್ಕೆ ಆಗದೆ ಇರೋದ್ ಕಾರಣ, ಆ ಸಂದರ್ಭದಲ್ಲಿ ನೇಮಕ ಆಗದೆ ಇರೋ ಕಾರಣಕ್ಕಾಗಿ ವಿಶೇಷ ಸಭೆ ಅಂತ ಮಾಡಿದ್ರು. ವಿಶೇಷ ಸಭೆ ಸಹಿತ ಕೇವಲ 1 ಬಾರಿ ಮಾತ್ರ ಆಗಿದೆ. ಕಾರ್ಯಕಾರಿಣಿ ಮಾತ್ರ 1 ಬಾರಿ ಆಗಿದೆ ರಾಜ್ಯ ಮಟ್ಟದ್ದು. ಸಾಮಾನ್ಯವಾಗಿ ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ, ಮಂಡಳ ಮಟ್ಟದಲ್ಲೂ ಸಹಿತ ತಿಂಗಳಿಗೊಮ್ಮೆ 2-3 ತಿಂಗಳಿಗೊಮ್ಮೆ ಕಾರ್ಯಕಾರಿಣಿಗಳು ನಡೀತಾ ಇದ್ವು. ಮತ್ತೆ ರಾಜ್ಯ ಕಾರ್ಯಕಾರಿಣಿಯನ್ನ ಕೇವಲ ಬೆಂಗಳೂರಿನಲ್ಲಿ ಮಾಡದೇನೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋಗಿ ಕಾರ್ಯಕಾರಿಣಿಯನ್ನ ಮಾಡ್ತಾ ಇದ್ರು. ಕಾರಣ ಏನಂತಂದ್ರೆ ಸ್ಥಳೀಯವಾಗಿ ಅಲ್ಲಿನ ಪ್ರಮುಖರಿಗೂ ಕೂಡ ಒಂದು ಅವಕಾಶವನ್ನು ಕೊಡಬೇಕು, ಅಲ್ಲಿ ಕೂಡ ಬೇರು ಮಟ್ಟದಿಂದ ಪಕ್ಷವನ್ನ ಕಟ್ಟಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ಪದ್ಧತಿಯನ್ನ ಬಿಜೆಪಿಯಲ್ಲಿ ಮಾಡ್ಕೊಂಡ್ ಬರ್ಲಾಗ್ತಾ ಇತ್ತು. ಇತ್ತೀಚೆಗೆ ಅದು ಯಾವ್ದು ಕೂಡ ಆಗದೆ ಇರೋ ಕಾರಣಕ್ಕಾಗಿ ಕೋರ್ ಕಮಿಟಿಯೂ ಸಹಿತ ತಿಂಗಳಿಗೊಮ್ಮೆ ನಡಿಬೇಕಂತ ಕೋರ್ ಕಮಿಟಿ ಸಭೆನೂ ಸಹಿತ ಅಪರೂಪಕ್ಕೆ ಏನು ಅಂತ ನಡೀತಾ ಇರುತ್ತೆ. 2 ತಿಂಗಳಿಗೋ 3 ತಿಂಗಳಿಗೊಮ್ಮೆ ನಡೆಯುತ್ತೆ. ಅಲ್ಲಿ ತೆಗೆದುಕೊಂಡಂತ ನಿರ್ಣಯ ಕೂಡ ಜಾರಿಗೆ ಬರಲ್ಲ. ಇದೆಲ್ಲ ಕಾರಣಕ್ಕಾಗಿ ಪಕ್ಷದಲ್ಲಿ ಹಿರಿಯರಿಗೆ, ಸಾಕಷ್ಟು ಜನರಿಗೆ ಸಾಕಷ್ಟು ಬೇಸರ ಆಗಿದೆ ಅನ್ನೋಂಥ ವಿಚಾರ ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ಹೈಕಮಾಂಡ್ ಗಮನ ಹರಿಸಬೇಕು. ಕೇವಲ ಹೋರಾಟ, ಪ್ರತಿಭಟನೆ ಇದಷ್ಟೇ ಮಾಡ್ಕೊಂಡಿದ್ರೆ ಆಗಲ್ಲ. ತೀರಾ ಅಪರೂಪಕ್ಕೆ ಅನ್ನುವಂತ ಸಭೆ ಸೇರಿದ್ರೆ ಆಗಲ್ಲ. ಪದೇ ಪದೇ ಸಭೆ ಸೇರುವಂತ ವಿಚಾರಕ್ಕೆ ಅದ್ರ ಬಗ್ಗೆ ಸೂಚನೆಯನ್ನ ಹೈಕಮಾಂಡ್ ಆದ್ರೂ ಕೊಡ್ಬೇಕು. ಇಲ್ಲಿ ಇನ್ನೊಂದು ಆಗಿರುವಂತ ವಿಚಾರ ಏನಂತಂದ್ರೆ ದಿವ್ಯಾ, ಹೈಕಮಾಂಡ್ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರು ಇವರೇ ಇರ್ತಾರಾ, ಬೇರೆಯವ್ರು ಬರ್ತಾರಾ, ಯಾವುದೇ ವಿಚಾರಕ್ಕೂ ಕೂಡ ಇದುವರೆಗೆ ಸ್ಪಷ್ಟತೆಯನ್ನ ಕೊಟ್ಟಿಲ್ಲ, ಘೋಷಣೆಯನ್ನ ಮಾಡಿಲ್ಲ. ಅದು ಕೂಡ ಇಲ್ಲಿ ಈ ಎಲ್ಲ ಸಮಸ್ಯೆಗೆ ಕಾರಣ ಆಗ್ತಾ ಇದೆ. ಹೈಕಮಾಂಡ್ ಒಂದು ವೇಳೆ ಏನಾದ್ರು ತೀರ್ಮಾನ ತೆಗೆದುಕೊಂಡ್ರೆ ವಿಜಯೇಂದ್ರ ಅವರೇ ಕಂಟಿನ್ಯೂ ಆಗ್ತಾರೆ ಅನ್ನೋದಕ್ಕೋ ಅಥವಾ ಬೇರೆಯವರು ಯಾರು ಆಗ್ತಾರೆ ಅನ್ನೋದನ್ನ ಘೋಷಣೆ ಮಾಡಿದ್ರೆ ಈ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗತ್ತೆ ಅನ್ನೋದು ಪಕ್ಷದಲ್ಲಿರುವಂತ ಹಿರಿಯರ ಒಂದು ವಿಚಾರ ಆಗಿದೆ. ಆ ಕಾರಣಕ್ಕಾಗಿ ಹೈಕಮಾಂಡ್ ಒಂದೇ ವಿಜೇಂದ್ರ ಅವ್ರನ್ನ ಕಂಟಿನ್ಯೂ ಮಾಡ್ಲಿ, ಇಲ್ಲಾಂದ್ರೆ ಬೇರೆಯವ್ರನ್ನ ಮಾಡ್ಲಿ, ಏನಾದ್ರು ಒಂದು ತೀರ್ಮಾನವನ್ನ ತಗೊಳ್ಳಿ. ಆದ್ರೆ ಫಸ್ಟ್ ಇರುವಂತಹ ಸಮಸ್ಯೆಯನ್ನ ಪರಿಹರಿಸಬೇಕು ಅನ್ನೋಂತ ಒಂದು ಬೇಡಿಕೆಯನ್ನ ಪಕ್ಷದಲ್ಲಿ ಬಿಜೆಪಿ ಹಿರಿಯ ನಾಯಕರೆಲ್ಲರೂ ಕೂಡ ಇಡ್ತಾ ಇದ್ದಾರೆ. ಕಾರ್ಯಕಾರಿಣಿ ನಡೀಲಿ, ರಾಜ್ಯ ಉಸ್ತುವಾರಿಗಳು, ಸಹ ಉಸ್ತುವಾರಿಗಳೆಲ್ಲರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು ಬಂದು ಅನ್ನೋಂತ ಆಗ್ರಹವನ್ನ ಪಕ್ಷದ ಒಳಗಡೆ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.